ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಸೊ ನೋಡಿ, ಹೂಕೋಸಲ್ಲಿ ಮಾಡಿರೋ ಪಲ್ಯ ಎಷ್ಟು ಚೆನ್ನಾಗಿ ಕಾಣ್ತಿದೆ. ಸ್ವಲ್ಪ ಸಾಂಬಾರು ಟೈಪ್ ಬರುತ್ತೆ ಅಷ್ಟೇ. ಇದು ನೀವು ದೋಸೆಗಾಗಲಿ ದೋಸೆ ಚಪಾತಿಗೆ ಯಾವ್ದು ಬೇಕಾದರೂ ತಿನ್ಕೋಬೋದು. ಸೊ ಇದು ಮಾಡೋಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು: 2 ಟೊಮೊಟೊ, 5-6 ಬೇಡಿಗೆ ಮೆಣಸಿನ್ಕಾಯಿ, ಕೊತ್ತಂಬರಿ, ಅರ್ಧ ಕಾಯಿಯಷ್ಟು ತೆಂಗಿನಕಾಯಿ, ಹುರ್ಗಡ್ಲೆ, ಚಕ್ಕೆ ಲವಂಗ, ಶುಂಠಿ ಬೆಳ್ಳುಳ್ಳಿ ಸ್ವಲ್ಪ, ಈರುಳ್ಳಿ 1, ಆಮೇಲೆ 1-1.5 ಸ್ಪೂನ್ ಆಗುವಷ್ಟು ಧನಿಯಾ ಪೌಡರು, 1 ಸ್ಪೂನ್ ಆಗುವಷ್ಟು ಚಿಲ್ಲಿ ಪೌಡರು, ಖಾರಕ್ಕೆ ತಕ್ಕಷ್ಟು. ಇಷ್ಟನ್ನು ಹಾಕ್ಕೊಂಡು ಫೈನ್ ಪೇಸ್ಟ್ ಮಾಡಿ ಇಟ್ಕೊಳ್ಳೋಣ. ಇಲ್ಲಿ ನಾನು ಒಂದು ದೊಡ್ಡ ಅಂದರೆ ಮೀಡಿಯಮ್ ಸೈಜ್ ಹೂಕೋಸನ್ನ ತೊಗೊಂಡಿದ್ದೀನಿ. ಅದ್ರ ಜೊತೆಗೆ ಹಸಿ ಬಟಾಣಿ ತೊಳೆದು ಇಟ್ಕೊಂಡಿದ್ರಿ. ನೆಕ್ಸ್ಟ್ ನೋಡಿ, ಪೇಸ್ಟ್ನ ರುಬ್ಬಿಟ್ಕೊಂಡು ಇದು ಕುಕ್ಕರಲ್ಲಿ 2 ವಿಸಲ್ ಕೂಗಿಸ್ಬೇಕು. ಸೊ ಕುಕ್ಕರ್ ಇಟ್ಕೊಂಡು ಅದಕ್ಕೆ ಒಂದು 4 ಟೇಬಲ್ ಸ್ಪೂನ್ ಎಣ್ಣೆ, ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಸಾಸಿವೆ, ಸಾಸಿವೆ ಎಲ್ಲ ಚಿಟಪಟ ಅಂದಮೇಲೆ ನಾವು ತೊಳೆದು ಕಟ್ ಮಾಡಿಕೊಂಡಿರೋ ಅಂಥ ಒಂದು ಹೂಕೋಸು, ಅದ್ರ ಜೊತೆಗೆ ಬಟಾಣಿ ಎರಡನ್ನೂ ಹಾಕಿ, ಒಬ್ಬೊಬ್ಬರು ಫಸ್ಟೇ ಹೂಕೋಸನ್ನ ನೀರಲ್ಲಿ ಅರಿಶಿನ ಹಾಕಿ ಬೇಯಿಸ್ಕೋತಾರೆ. ಹಾಗೆ ಮಾಡೋಕ್ಕೆ ಹೋಗಿಲ್ಲ, ಯಾಕಂದರೆ ಆಲ್ರೆಡಿ ಕುಕ್ಕರಲ್ಲಿ ಹಾಕಿ ಕೂಗ್ಸೋದ್ರಿಂದ ಜಾಸ್ತಿ ಬೆಂದೋಗ್ಬಿಡುತ್ತೆ. ಹಾಗಾಗಿ ನಾವು ಮುಂಚೆನೇ ಬೇಯಿಸ್ಕೊಂಡು ಇಟ್ಕೊಂಡಿಲ್ಲ. ಸೊ ಒಂದೇ ಸಲ ಬಟಾಣಿ ನಾನು ಹೂಕೋಸು ಎರಡನ್ನೂ ಹಾಕಿ ಎಣ್ಣೆಯಲ್ಲಿ ಒಂದು 2 ನಿಮಿಷ ಫ್ರೈ ಮಾಡಿಕೊಂಡು, ಇದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಅರಿಶಿನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಎಣ್ಣೆದಲ್ಲೇ. ಸೊ ನೆಕ್ಸ್ಟ್ ಇದಕ್ಕೆ ಒಂದು 5-10 ನಿಮಿಷ ಎಣ್ಣೆಯಲ್ಲೇ ಫ್ರೈ ಆಗಾದ್ಮೇಲೆ ಇದಕ್ಕೆ ನಾವು ರುಬ್ಬಿಟ್ಕೊಂಡಿದ್ರಂಥ ಮಸಾಲ ಏನಿದೆ ಅದನ್ನು ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಸೊ ಮಸಾಲ ಎಲ್ಲ ಹಾಕಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಜಾರಲ್ಲಿರೋ ಮಸಾಲೆಗೂ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ಮಿಕ್ಸ್ ಮಾಡಿಕೊಂಡು, ನೀರು ಎಷ್ಟು ಬೇಕು ಅಷ್ಟು ನಿಮಗೆ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರು ಹಾಕ್ಕೊಳ್ಳಿ. ತುಂಬ ತೀರ ತೆಳ್ಳಗಾದರೂ ಚೆನ್ನಾಗಿರಲ್ಲ, ತೀರ ಗಟ್ಟಿಗಾದರೂ ಚೆನ್ನಾಗಿರಲ್ಲ. ಸೊ ಮೀಡಿಯಮ್ ನೀರು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ, ಸೊ ನೆಕ್ಸ್ಟು 2 ವಿಸಲ್ ಆಗೋಕ್ಕೆ ಬಿಡೋಣ.
ಸೊ ಇಲ್ಲಿ ವಿಸಲ್ ಆಗಿದೆ ನೋಡಿ. ಲಿಡ್ ಓಪನ್ ಮಾಡಿದ್ರೆ ವಾವ್ ಎಷ್ಟು ಕರೆಕ್ಟಾಗಿ ನೀರು ತುಂಬಾ ಇಲ್ದಲೆ ಜಾಸ್ತಿನೂ ಇಲ್ದಲೆ, ಆಮೇಲೆ ಹೂಕೋಸೆಲ್ಲ ಓವರ್ ಕುಕ್ಕು ಆಗ್ದಲೆ ಪರ್ಫೆಕ್ಟಾಗಿ ಬಂದಿದೆ. ಟೇಸ್ಟು ಅಷ್ಟೇ ಚೆನ್ನಾಗಿದೆ. ಸೊ ಇದಕ್ಕೆ ನಾವು ಚಪಾತಿ ಮಾಡಿದ್ರಿ, ಹಾರ್ಟ್ ಶೇಪಲ್ಲಿದೆ ಅಲ್ವಾ ಲೈಟಾಗಿ ಚಪಾತಿ. ಸೊ 2 ಚಪಾತಿ ಮಾಡಿಕೊಂಡು ಇದಕ್ಕೆ ನೀವು ದೋಸೆ, ಪೂರಿ, ಪರೋಟ, ಇಡ್ಲಿ ಅನ್ನಕ್ಕೂ ತಿನ್ಬೋದು ಸಮ್ಟೈಮ್ಸ್. ಸೊ 2 ಚಪಾತಿ ಮಾಡಿಕೊಂಡು ಅದಕ್ಕೆ ಪಲ್ಯ ಹಾಕ್ಕೊಂಡು ನೋಡಿ ಕಲರ್ಫುಲ್ಲಾಗಿ ಓವರ್ ಕುಕ್ಕು ಆಗದಲ್ಲೇ ಪರ್ಫೆಕ್ಟಾಗಿ ಬಂದಿದೆ. ನೀವು ಖಂಡಿತ ಟ್ರೈ ಮಾಡಿ. ಆ್ಯಂಡ್ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಟೇಕ್ ಕೇರ್.